ಹಲೋ ಹಾಯ್ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಫ್ರೆಂಡ್ಸ್ ಬನ್ನಿ, ನಾನು ಇವತ್ತು ತೋರಿಸ್ತಾ ಇರುವಂತ ರೆಸಿಪಿ ತುಂಬಾನೇ ಈಸಿಯಾಗಿ ತುಂಬಾನೇ ಟೇಸ್ಟಿಯಾಗಿ ಮಾಡ್ಕೋಬಹುದು. ಈ ರೀತಿ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ ರೀ. ಚಳಿಗೆ ಚುಮ್ಮು ಚಳಿಗೆ ಈ ರೀತಿ ಮಾಡ್ಕೊಂಡು ತಿಂತಾ ಇದ್ರೆ ನಿಜವಾಗ್ಲೂ ಹೇಳ್ತೀನಿ ತುಂಬಾನೇ ಚೆನ್ನಾಗಿರುತ್ತೆ. ಹೇಗ್ ಮಾಡ್ಕೋಬೇಕು ಅಂತ ಹೇಳ್ತೀನಿ. ಇದಕ್ಕಿಂತ ಮುಂಚೆ ಯಾರು ಹೊಸಬ್ರು ಇದ್ದೀರಾ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಕಮೆಂಟ್ಸ್ ಅಲ್ಲಿ ತಿಳಿಸಿ ಈ ರೆಸಿಪಿ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಹೇಳಿ. ಇದಕ್ಕೆ ಹೇಗೆ ಮಾಡೋದು ಅಂತ ಹೇಳಿ ನಾನು ತೋರಿಸ್ತೀನಿ. ಸ್ಟಾರ್ಟಿಂಗಿಗೆ ನಾನು ಇಲ್ಲಿ ಜಾರಿಗೆ ಕರಿಮೆಣಸು ಏನಿದೆ ಒಂದು ಸ್ಪೂನ್ ಅಷ್ಟು ಕರಿಮೆಣಸು ಹಾಕೋತಾ ಇದ್ದೀನಿ. ಇದರಲ್ಲಿ ಆದಷ್ಟು ನೀವು ಮೆಣಸು ಜಾಸ್ತಿ ತಗೋಬೇಕಾಗುತ್ತೆ. ಈ ರೀತಿ ತಗೊಳ್ಳಿ, ತುಂಬಾ ಟೇಸ್ಟಿಯಾಗಿ ಅಡಿಗೆ ಬರುತ್ತೆ. ಮತ್ತೆ ಇದಕ್ಕೆ ನಾನು ತಗೋತಾ ಇರೋದು ಬೆಳ್ಳುಳ್ಳಿಯನ್ನ ತಗೊಂತಾ ಇದ್ದೀನಿ. ಇದೆಲ್ಲ ನಾನು ತೊಳೆದು ಇಟ್ಕೊಂಡಿದ್ದೀನಿ. ನಾನು ಏನೇನು ಹಾಕೋತಾ ಇದ್ದೀನಿ ಅಂತ ಎಲ್ಲ ನೀಟಾಗಿ ನೋಡ್ಕೊಳ್ಳಿ, ವಿಡಿಯೋ ಎಲ್ಲಿ ಸ್ಕಿಪ್ ಮಾಡ್ಕೋಬೇಡಿ. ಮತ್ತೆ ನಾನು ಇದಕ್ಕೆ ತೊಳೆದು ಇಟ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪೇನಿದೆ ಅದನ್ನ ಹಾಕೊಂತಾ ಇದ್ದೀನಿ. ಮತ್ತೆ ಉತ್ತರಿಸಿರುವಂತಹ ಈರುಳ್ಳಿ ಏನಿದೆ ಅದು ಕೂಡ ಹಾಕೊಂತಾ ಇದ್ದೀನಿ. ಮತ್ತೆ ಅಲ್ಲಿಂದ ಶುಂಠಿ ಏನಿದೆ ಅದು ಕೂಡ ಉತ್ತರಿಸಿರುವಂತದ್ದು ಅದು ಕೂಡ ಹಾಕೊಂತಾ ಇದ್ದೀನಿ. ಎಲ್ಲಾ ಮಸಾಲೆಯನ್ನ ನೀಟಾಗಿ ನೋಡ್ಕೊಳ್ಳಿ. ಮತ್ತೆ ಚಕ್ಕೆ ತಗೊಳ್ತಾ ಇದ್ದೀನಿ. ಚಕ್ಕೆ ನೋಡಿ, ನಾನು ತುಂಬಾನೇ ಸ್ವಲ್ಪ ಚಕ್ಕೆ ತಗೊಂಡಿದ್ದೀನಿ. ಚಕ್ಕೆ ಯಾವತ್ತೂ ಕಡಿಮೆ ಇರ್ಲಿ, ಯಾಕೆ ಅಂದ್ರೆ ಗಂಟ್ಲಲ್ಲಿ ಉರಿ ಬರೋದೇ ಚಕ್ಕೆಯಿಂದ. ಹಾಗಾಗಿ ಇಲ್ಲಿ ನಾನು ಇಷ್ಟು ಲವಂಗ ತಗೊಂತಾ ಇದ್ದೀನಿ. ಮತ್ತೆ ನೋಡಿ ಫ್ರೆಂಡ್ಸ್, ನಾನು ಇಲ್ಲಿ ಹಸಿರು ಮೆಣಸಿನಕಾಯಿ ತಗೊಂಡಿದ್ದೀನಿ. 5 ಹಸಿರು ಮೆಣಸಿನಕಾಯಿ ತಗೊಂಡಿದ್ದೀನಿ. ಖಾರ ಒಂದ್ ಸ್ವಲ್ಪ ಮೆಣಸಿನಕಾಯಿ ಟೇಸ್ಟ್ ಬಂದು ನಿಮ್ದೇ ಆಗಿರ್ಲಿ. ಇಲ್ಲ ಇದ್ರ ಬದಲಾಗಿ ನೀವು ಅಚ್ಚ ಖಾರದ ಪುಡಿ ಹಾಕೋತೀವಿ ಅಂದ್ರೂ ಕೂಡ ಅದು ಕೂಡ ಓಕೆ. ಹಸಿರು ಮೆಣಸಿನಕಾಯಿ ಹಾಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ಮತ್ತೆ ಕರಿಮೆಣಸು ಬೆಳ್ಳುಳ್ಳಿ ಏನಿದೆ ಅದು ಸ್ವಲ್ಪ ಮುಂದೆನೆ ಇರ್ಲಿ, ನಾನು ತೋರ್ಸೋ ತರಾನೇ ಇರ್ಲಿ, ಅದು ಮಾತ್ರ ಸ್ಕಿಪ್ ಮಾಡಕ್ ಹೋಗ್ಬೇಡಿ. ಇದೆಲ್ಲ ಈಗ ನಾನು ಗ್ರೈಂಡ್ ಮಾಡ್ಕೊಂತೀನಿ. ಗ್ರೈಂಡ್ ಮಾಡ್ಕೊಂಡಾದ್ಮೇಲೆ ನಿಮ್ಗೆ ತೋರಿಸ್ತೀನಿ. ಫ್ರೆಂಡ್ಸ್, ರುಬ್ಬಿರುವಂತ ಮಸಾಲೆ ರೆಡಿ ಆಗಿದೆ. ನಾನು ಎಲ್ಲ ಹಾಕಿ ನುಣ್ಣದಾಗಿ ರುಬ್ಕೊಂಡಿದ್ದೀನಿ. ಈ ರೀತಿ ಮಸಾಲೆಯನ್ನ ರುಬ್ಕೋಬೇಕು. ಈಗ ನಾನು ಇದಕ್ಕೆ ಏನ್ ಮಾಡ್ತೀನಿ ಅಂತ ನೋಡ್ಕೊಂತ ಹೋಗೋಣ. ನೋಡಿ ಫ್ರೆಂಡ್ಸ್, ಕುಕ್ಕರ್ ಅನ್ನ ಇಟ್ಕೊಂಡು ನಾನು ಬಿಸಿ ಆಗಿದೆ. ಇದಕ್ಕೆ ಒಂದು 3 ಸ್ಪೂನ್ ಅಷ್ಟು ಎಣ್ಣೆಯನ್ನ ಬಿರಿಸ್ಕೊಳ್ಳೋಣ. ಜಾಸ್ತಿ ಎಣ್ಣೆ ಬೇಡ. ಮಟನ್ನು ಚಿಕನ್ನು ಜಿಡ್ಡೇನಾದ್ರೂ ಇದ್ರೆ ಎಣ್ಣೆ ಕಡಿಮೆ ಮಾಡ್ಕೊಳ್ಳಿ. ಎಣ್ಣೆ ಬಿಸಿ ಆಗ್ಲಿ. ನೋಡಿ ಫ್ರೆಂಡ್ಸ್, ಎಣ್ಣೆ ಬಿಸಿಯಾಗಿದೆ. ಈಗ ನಾನು 2 ಪಲಾವ್ ಎಲೆ, 3 ಲವಂಗ, ಚಕ್ಕೆಯನ್ನ ಹಾಕೊಂತಾ ಇದ್ದೀನಿ. ಈಗ ಇದಕ್ಕೆ ಈರುಳ್ಳಿ ಏನಿದೆ ಬೆರೆಸ್ಕೊಳ್ಳೋಣ. ಇದೆಲ್ಲ ಚೆನ್ನಾಗಿ ಫ್ರೈ ಆಗ್ಲಿ. ನೋಡಿ ಫ್ರೆಂಡ್ಸ್, ಈರುಳ್ಳಿ ಕೆಂಪಳ ಫ್ರೈ ಆಗಿದೆ. ಈಗ ಇದಕ್ಕೆ ಮಸಾಲೆ ರುಬ್ಬಿರುವಂತದ್ದೇನಿದೆ ಇದು ಹಾಕೊಳ್ಳೋಣ. ರುಬ್ಬಿರುವಂತ ಮಸಾಲೆ ಹಾಕೊಂಡು ಸ್ವಲ್ಪ ಜಾಸ್ತಿ ಬೇಡ, ಜಾರ್ ತೊಳೆದು ಆ ಮಸಾಲೆ ಕೂಡ ಹಾಕೊಳ್ಳೋಣ. ಹಾಕೊಂಡು ಇದು ಒಂದು 5 ನಿಮಿಷ ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಮಸಾಲೆ ಫ್ರೈ ಆಗ್ಲಿ. ಇದೊಂದು 5 ನಿಮಿಷ ಫ್ರೈ ಆಗ್ಲಿ, ನಾನು ತೋರಿಸ್ತೀನಿ. ಮಸಾಲೆ ಫ್ರೈ ಆಗಿದೆ. ಈಗ ಇದಕ್ಕೆ ಅಚ್ಚ ಧನಿಯದ ಪುಡಿ ಏನಿದೆ 1 ಸ್ಪೂನ್ ಹಾಕೊಳ್ಳೋಣ. ಟೇಸ್ಟಿಗೆ ತಕ್ಕಂತೆ ಉಪ್ಪು ಹಾಕೊಳ್ಳೋಣ. ನೋಡ್ಕೊಂಡು ಉಪ್ಪು ಬೆರೆಸ್ಕೊಳ್ಳಿ ನಿಮ್ಮ ಟೇಸ್ಟ್ ಮೇಲೆ. 1 ಸ್ಪೂನ್, ಚಿಕ್ಕ ಸ್ಪೂನ್ ಅಲ್ಲಿ ಅರಿಶಿನ ಪುಡಿ ನಾನು ಹಾಕೊಂತಾ ಇದ್ದೀನಿ. ಇದು ಕೂಡ ಎಲ್ಲ ಫ್ರೈ ಮಾಡ್ಕೊಳ್ಳೋಣ. ಈ ರೀತಿ ಮಾಡ್ಕೊಂಡ್ರೆ ಮುದ್ದೆಗೆ, ಅನ್ನಕ್ಕೆ ಎಲ್ಲ ತುಂಬಾ ಚೆನ್ನಾಗಿರುತ್ತೆ. ಅದ್ರಲ್ಲೂ ಚಳಿಗಂತೂ ನಿಜವಾಗ್ಲೂ ತುಂಬಾನೇ ಟೇಸ್ಟಿ ಆಗಿರುತ್ತೆ ಫ್ರೆಂಡ್ಸ್. ಇದೆಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಈಗ ತೊಳೆದು ಇಟ್ಕೊಂಡಿರುವಂತಹ ಮಟನ್ ಏನಿದೆ ಅದು ಸೇರಿಸ್ಕೊಳ್ಳೋಣ ನೀಟಾಗಿ. ಮಟನ್ ಎಲ್ಲ ನಾನು ಸೇರಿಸ್ಕೊಂಡಾಯ್ತು. ಈಗ ನೀಟಾಗಿ ಇದೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ನಾನು ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ನಿಮ್ಗೆ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಎಲ್ಲಾ ಮಸಾಲೆಯಲ್ಲಿ ನಾನು ಮಟನ್ ಏನಿದೆ ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಂಡಿದೀನಿ. ಈಗ ಇದು ಒಂದ್ ಸ್ವಲ್ಪ ಚೆನ್ನಾಗಿ ನೀರು ಬಿಟ್ಟು ಹಿಂಗ್ಬೇಕು, ಹಾಕೊಳ್ಬೇಕು. ಯಾಕಂದ್ರೆ ನೀರ್ ಬಿಟ್ಟು ಚೆನ್ನಾಗಿ ಎಲ್ಲ ಹಿಂಗ್ಬೇಕಲ್ವಾ. ಹಾಗಾಗಿ ನಾನು ಇದಕ್ಕೆ 2 ರಿಂದ 3 ವಿಷಲ್ ಅನ್ನ ಕೂಗಿಸ್ಕೊಂತೀನಿ. ಇದೆಲ್ಲ ನೀರ್ ಬಿಟ್ಟು ಚೆನ್ನಾಗಿ ಹಿಂಗ್ಬೇಕು. ಹಾಗಾಗಿ ಫ್ರೆಂಡ್ಸ್, ಮಟನ್ ಅಲ್ಲಿ ಚೆನ್ನಾಗಿ ನೀರು ಬಿಟ್ಟಿದೆ. ಈಗ ಇದಕ್ಕೆ ನಾವು ವಿಷಲ್ ಅನ್ನ ಹಾಕೊಳ್ಳೋಣ. ಕುಕ್ಕರಿಗೆ ವಿಷಲ್ ಹಾಕಾಯ್ತು. ಇದು ಒಂದ್ 3 ವಿಷಲ್ ಬರ್ಲಿ. ಆಮೇಲೆ ಏನ್ ಮಾಡ್ಬೇಕು ಅಂತ ತೋರಿಸ್ತೀನಿ. ಅದು ವಿಷಲ್ ಬರೋವಷ್ಟರಲ್ಲಿ ಇಲ್ಲಿ 4 ಟಮಾಟೆ ಹಣ್ಣು ತಗೊಂಡಿದ್ದೀನಿ, 1 ನಿಂಬೆ ಹಣ್ಣನ್ನ ತಗೊಂಡಿದ್ದೀನಿ. ಇದೇನ್ ಮಾಡ್ಬೇಕು ಅಂತ ತೋರಿಸ್ತೀನಿ. ಫಸ್ಟ್ ಈ 4 ಟಮಾಟೆ ಹಣ್ಣು ಏನಿದೆ ಇದು ಉತ್ತರಿಸ್ಕೊಳ್ಳೋಣ. ಟಮಾಟೆ ಹಣ್ಣನ್ನ ಕುಯ್ದು ನಾನು ಜಾರಿಗೆ ಹಾಕೊಂಡಿದ್ದೀನಿ. ಇದು ನುಣ್ಣಗೆ ರುಬ್ಕೊಂಡ್ಬಿಟ್ಟು ನಾನು ತೋರಿಸ್ತೀನಿ.
ಫ್ರೆಂಡ್ಸ್, ಟಮಾಟೆ ಹಣ್ಣು ನಾನು ನುಣ್ಣದಾಗಿ ರುಬ್ಕೊಂಡಿದ್ದೀನಿ. ಈಗ ಇದಕ್ಕೆ ಅರ್ಧ ನಿಂಬೆ ಹುಳಿ ಏನಿದೆ ಇದು ಹಿಂಡ್ಕೊಳ್ಳೋಣ. ಇದು ನೀಟಾಗಿ ಹಿಂಡ್ಕೊಂಡಾದ್ಮೇಲೆ ನಾನು ತೋರಿಸ್ತೀನಿ. ಕುಕ್ಕರು ವಿಷಲ್ ಕೂಗಾಗಿದೆ. ನಾನು 4 ವಿಷಲಿಗೆ ಕೂಗಿಸ್ಕೊಂಡಿದ್ದೀನಿ. ಈಗ ಇದು ಓಪನ್ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಇಷ್ಟು ಚೆನ್ನಾಗಿ ಬಂದಿದೆ. ಈಗ ಇದಕ್ಕೆ ಟಮಾಟೆ ಹಣ್ಣು ಮಸಾಲೆ ಏನಿದೆ ಇದೆಲ್ಲ ಹಾಕೊಳ್ಳೋಣ. ಜಾಸ್ತಿ ನೀರ್ ಮಾಡ್ಕೋಬೇಡಿ. ಮಸಾಲೆ ಹಾಕಿದ್ಮೇಲೆ ಜಾರು ತೊಳೆದಿರುವಂತಹ ನೀರು ಮಾತ್ರ ಹಾಕೊಳ್ಳಿ, ಜಾಸ್ತಿ ಬೇಡ. ಇದೆಲ್ಲ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಮತ್ತೆ ನಾನು ಇದಕ್ಕೆ ಒಂದು 5 ವಿಷಲನ್ನ ಹಾಕೊಂತೀನಿ. ಮಟನ್ ಆಗಿರೋದ್ರಿಂದ 7 ರಿಂದ 8 ವಿಷಲ್ ಕೂಗಿದ್ರೆ ಕರೆಕ್ಟ್ ಆಗಿ ಬರುತ್ತೆ. ಇದೆಲ್ಲ ಈಗ ವಿಷಲ್ ಹಾಕೊಂಡ್ಬಿಟ್ಟು ನಾನು ನಿಮ್ಗೆ ಆದ್ಮೇಲೆ ತೆಗೆದ್ಬಿಟ್ಟು ತೋರಿಸ್. ಇವಾಗ್ಲೇ ಉಪ್ಪು ಖಾರ ಏನಾದ್ರೂ ಹೆಚ್ಚು ಕಡಿಮೆ ಇದ್ರೆ ನೋಡ್ಕೊಂಡು ಬೆರೆಸ್ಕೊಳ್ಳಿ. ಮಟನ್ ರೆಸಿಪಿ ರೆಡಿ ಆಗಿದೆ. ಈಗ ಇದು ಓಪನ್ ಮಾಡ್ಕೊಳ್ಳೋಣ. ಓಪನ್ ಮಾಡ್ಕೊಂಡು ಹೇಗಿದೆ ಅಂತ ನೋಡೋಣ. ತುಂಬಾ ಚೆನ್ನಾಗಿ ಬಂದಿದೆ. ಮಟನ್ ಕೂಡ ತುಂಬಾ ಚೆನ್ನಾಗಿ ಬೆಂದಿದೆ. ಈ ರೀತಿ ಮಾಡ್ಕೊಳ್ಳಿ, ನಿಜವಾಗ್ಲೂ ಹೇಳ್ತೀನಿ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಈಗ ಇದನ್ನ ನಾನು ಸರ್ವ್ ಮಾಡ್ಕೊಂಡು ನಿಮ್ಗೆ ತೋರಿಸ್ತೀನಿ. ಈ ರೆಸಿಪಿ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ಸ್ ಅಲ್ಲಿ ತಿಳಿಸಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋ ಮುಖಾಂತರ. ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್.